9 ತಿಂಗಳ ಒಡಲೊಳಗಿಟ್ಟುಕೊಂಡು ಈ ಪುಣ್ಯಾತ್ಮರೇ ತನ್ನ ಗರ್ಭವನ್ನೇ ಗುಡಿಯಾಗಿ ಮಾಡಿ, ರಕ್ತವನ್ನೇ ಅಭಿಷೇಕ ಮಾಡಿ, ಪುಣ್ಯಾತ್ಮ ಕರುಳನ್ನ ಮಾಲೆಯಾಗಿ ಮಾಡಿ, ಸಾವಿರ ಸಾವಿರ ಚೋಳಿನ ಬೇನೆಯನ್ನ ಸಹಿಸಿಕೊಂಡು ನಮ್ಮನ್ನ ಈ ಭೂಮಂಡಲಕ್ಕೆ ತಂದಿರತಕ್ಕಂತ ತಾಯಿ ನಮಗ ಪುಣ್ಯಾತ್ಮರ ದೇವರಾಗ್ತದಂತ ಬರೀತಾರ. ಅಂತ ದೇವರ ಆಗಬೇಕಾಗಿತ್ತಂದ್ರ ಅಂತ ದೇವತೆಯನ್ನು ಉಪಕೃತ ಭಾವದಿಂದ, ಕೃತಜ್ಞತಾ ಭಾವದಿಂದ ನಾವು ಪುಣ್ಯಾತ್ಮರ ನೆನಿಬೇಕು. ಅದಕ್ಕೆಲ್ಲದಕ್ಕೂ ಕಾರಣ ಆಗಿರ್ತಕ್ಕಂಥ ದೇವರ ಪರಮಾತ್ಮ ಏನದಲ್ಲ, ಅದಕ್ಕೆ ಬರೀತಾರೆ ಶಿವ ಶರಣರ ಎಂಬ ಬಳಗದ ಮಂದಿ ಶಿವಪಾರ್ವತಿ ನಮ್ಮ ತಾಯಿ ತಂದೆ ಅಂತ ಬರೀತಾರೆ. ನಮಗ ಬಳಗ ನಿಜವಾದ ಯಾವುದು ಓತಕ್ಕಿದ್ರ ಪುಣ್ಯಾತ್ಮರೇ? ಆ ಪರಮಾತ್ಮ ನಮಗೊಂದು ಅವಕಾಶವನ್ನು ಕೊಟ್ಟಾನ. ಇದು ಚಾನ್ಸ್ ಅಂತ ಬರಿತಿರ್ಲ, ಫ್ರೀ. ಇದಕ್ಕೇನು ನಾವು ಫೀಸ್ ಕಟ್ಟಿಲ್ಲ, ಏನ್ ರೊಕ್ಕ ಕೊಟ್ಟು ಬಂದಿದೆ ಅಂತೀರಿ ನೀವು. ನಮಗ ಪುಣ್ಯಾತ್ಮರೇ ಉಡುಗೊರೆಯಾಗಿ ಕೊಟ್ಟಾನ ಬದುಕನ್ನ. ನಿಸರ್ಗ ದೇವತೆ ನಮಗ ಕಾಣಿಕೆಯಾಗಿ ಕೊಟ್ಟಾಳ ಇಂಥ ಅವಕಾಶವನ್ನ. ಅದಕ್ಕ ಈ ಅವಕಾಶವನ್ನು ಬಳಸಾಕ ಕಲಿಬೇಕ ಪುಣ್ಯಾತ್ಮರೇ. ಹ್ಯಾಂಗ ಬಳಸಬೇಕು ಅಂತ ಕೇಳಿದ್ರ ಗೋರಾ ಕುಂಬಾರ ಬಳಸ್ಕೊಂಡ ಪುಣ್ಯಾತ್ಮರೇ. ಈ ದೇಹದ ಆಸೆವನ್ನು ಬಿಟ್ಟು ಬಳಸಿದ, ದೇಹದ ಆಸೆವನ್ನು ಬಿಟ್ಟು ಬಳಸ್ತಾನ. ಹ್ಯಾಗ ದೇಹದ ಆಸೆ ಬಿಟ್ಟು ಬಳಸ್ತಾನ ಅಂತ ಕೇಳಿದ್ರ, ಈ ಶರೀರ ನಂದಲ್ಲ ಅನ್ನೋದು ಪಕ್ಕಾ ಪರಿಪೂರ್ಣ ತಿಳ್ಕೊಂಡ. ಪರಮಾತ್ಮನ ಹುಚ್ಚತ್ತಿತ್ತು, ಪರಮಾತ್ಮನ ಧ್ಯಾಸದೊಳಗ ತನ್ನ ಶರೀರ ತಾನು ಮರ್ತಿದ್ದ, ಕೆಸರು ತೆಳಗ ತುಳಿತಿದ್ದ. ಮಗು ಬಂದು ಕೆಸರಿನಾಗ ಸಿಕ್ಕಿರ್ತಕ್ಕಂಥ ಸುದ್ದಿ ತಮ್ಗೆಲ್ಲ ಗೊತ್ತದ ಬಂಧುಗಳೇ. ಅಂತ ಕೂಸಿನನ್ನು ಕೊಂದಂತ ಸಂದರ್ಭದೊಳಗ ಹೆಂಡತಿನ ಸಮಾಧಾನ ಮಾಡ್ಬೇಕಂತ ತಿಳ್ಕೊಂಡು ಗೋರಾ ಹೆಂಡತಿನ ಮುಟ್ಲಿಕ್ಕೆ ಹೋಗ್ತಾನ. ಅಕಸ್ಮಾತ್ ನನ್ನ ಮುಟ್ಟಿದೆ ಅಂದ್ರೆ ನಿನ್ನ ಪಾಂಡುರಂಗನ ಆಣೆ ಆದಿ ತಿಳ್ಕೊಂಡು ಆಕೆ ಆಜ್ಞೆ ಮಾಡಿದಾಗ ಮರಳಿ ಪುಣ್ಯಾತ್ಮರೇ ಹೆಂಡತಿನ ವಿಚಾರ ಮಾಡ್ತಾಳ. ನನ್ ಗಂಡ ಏನು ನಮ್ಮನ್ನು ಮುಟ್ಟಲ್ಲ, ನನ್ ಗಂಡ ಮುಟ್ಟುದಲ್ಲಿ ಯಾಕ ಪಾಂಡುರಂಗನ ಆಣೆ ಮಾಡೀನಿ. ಪಾಂಡುರಂಗಂದ್ರ ಅವನಿಗೆ ಪಂಚ ಪ್ರಾಣ. ಆ ಒಳಗ ಅವ ಅದಾನ ತಿಳ್ಕೊಂಡ್ ನಾ ಮಾತಾಡಕತ್ತೇನಿಪ್ಪ. ಅವ ಒಳಗಿನವ ಅಕಸ್ಮಾತ್ ಹೊರಗ ಹಾದಂದ್ರ ಅವ ಒಳಗ ಅದಾನತ್ ನನಗ ಮಾತಾಡ್ಲಕ್ ಬರ್ತದ. ಈ ಮೈಕ್ದಾಗ ಕರೆಂಟ್ ಐತೈತಿ, ಇದ ಪ್ರತಿಧ್ವನಿ ಕೊಡಾಕತೈತಿ. ಈ ಮೈಕ್ದಾಗ ದೇವರು ಅಂತಕ್ಕಂಥ ಪುಣ್ಯಾತ್ಮರು ದಿವ್ಯವಾದ ಆತ್ಮರಾಮ ಅಂತಕ್ಕಂಥ ಶಕ್ತಿ ಐತೆ ತಿಳ್ಕೊಂಡು ಇದು ಮಾತಾಡಕತೈತಿ ಅಂತ ಬರೀತಾರ. ಅದಕ್ಕೆ ಬಹಳ ಸುಂದರವಾಗಿ ಕನಕರು ಒಂದು ಸಂದರ್ಭವನ್ನು ಬಳಸ್ತಾರ. ಇಲ್ಲಿ ಇದಕ್ಕೇನ್ ಹೆಸರಿಟ್ಟಾರ ತಕ್ಕಂದ್ರೆ 8 ಗೇಣಿನ ದೇಯ ಅಂತ ಕರೆದಾರ. ಇದು 8 ಗೇಣಿನ ದೇಯ. ರೋಮುಗಳು 8 ಕೋಟಿ, ಕೀಲುಗಳು 68, ಮಾಂಸದಿಂದ ಮಾಡಿದ ಮನೆ ಮನವಲಿದ ನೆಂಟ ಅಂತ ಹೇಳ್ಯಾರ. ಮನವಲಿದ ನೆಂಟ ನೀನಿರದೆ ಅಗಲಿದೆಡೆ ಒಣ ಹೆಂಟೆಯಲ್ಲಿ ಮುಚ್ಚುವರು, ದೇಹದಲ್ಲುಂಟೆ ಫಲ ಪುರುಷಾರ್ಥ ಅಂತ ಬರೀತಾರೆ. ನೆಂಟ ಅಂತ ಹೆಸರಿಟ್ಟಾರ. ನೆಂಟ್ರಂದ್ರೆ ನಿಮ್ಗೆ ಗೊತ್ತಾಗ್ತದಲ್ಲ, ಬೀಗರ್ರಿ. ಬಡತಾನ ಬಂದಾಗ ನಿನ್ನನ್ನು ಧಿಕ್ಕರಿಸೋರು ನೆಂಟ್ರಲ್ಲ, ಸಂಪತ್ತಿ ಇರುವಾಗ ನಿನ್ನನ್ನು ಹಿಂಬಾಲಿಸೋರು ನೆಂಟರಲ್ಲ. ಪುಣ್ಯಾತ್ಮರ ಜಗತ್ತಿನ ಜನ ಎಲ್ಲ ಕೈ ಬಿಟ್ಟಿರ್ಬೇಕು, ತನ್ನಕ್ಕೆ ಗತಿ ಇಲ್ಲದಿರಬೇಕು. ಅಂತ ಸಂದರ್ಭದೊಳಗೆ ನಿನ್ನನ್ನು ಬಂದು ಅಪ್ಪಿಕೊಳ್ತಕ್ಕಂಥದ್ದು ಒಂದು ದಿವ್ಯವಾಗಿರ್ತಕ್ಕಂಥ ವ್ಯಕ್ತಿ ಮತ್ತು ಶಕ್ತಿ ಅದಲ್ಲ, ಅದಕ್ಕೆ ದೇವರಂತ ಕರೀತಾರ, ಅದಕ್ಕೆ ಗುರು ಅಂತ ಕರೀತಾರ, ಅವರಿಗೆ ಬೀರಲಿಂಗೇಶ್ವರ ಅಂತ ಕರೀತಾರ. ಅದಕ್ಕೆ ಬಂಧುಗಳೇ ನೆಂಟ ಅಂತ ಹೆಸರಿಟ್ಟಾರ ಕನಕರು. ನಾವೆಲ್ಲವನ್ನ ಕಳ್ಕೊಂಡಾಗ, ನನಗೆ ಯಾರೂ ಗತಿ ಇಲ್ಲ ಅಂತಕ್ಕಂಥ ಸಂದರ್ಭ ಬಂದಾಗ, ನಾನಿದ್ದೀನಿ ನಿನ್ ಜೊತೆ ಅಂತಕ್ಕಂಥ ದಿವ್ಯವಾಗಿರ್ತಕ್ಕಂಥ ಅಭಯವನ್ನ ನೀಡಿ ನಿನ್ನ ಬದುಕಿಗೆ ನೌಕೆ ಆಗ್ತದಲ್ಲ, ಅದು ಪುಣ್ಯಾತ್ಮರ ದೇವರು ಅಂತ ಕರೆಸ್ಕೊತದ. ಅಂತ ದೇವನಿಗೆ ನಾವೇನ್ ಮಾಡ್ಬೇಕಾಗಿತ್ತಂದ್ರ, ನಮ್ಮ ಪ್ರಪಂಚದಾಗ ಹೋದ ತಕ್ಷಣ ಏನಾಗ್ತದಂದ್ರ, ಪ್ರಪಂಚದಾಗ 108 ಗಂಟದ ಇವೆಲ್ಲ ಒಂದಾಗಣ ಗಂಟು ಹಾಕೋದಾಗ್ತದ. ಆದ್ರೆ ದೇವರು ಅಂತಕ್ಕಂಥ ದೇವಸ್ಥಾನ ಅಂತಕ್ಕಂಥ ಸ್ಥಳಕ್ಕೆ ಬಂದಾಗ ಅದೆಲ್ಲ ಮರೆತು ಒಂದು 10 ನಿಮಿಷ ಇಲ್ಲಿ ಅವನಿಗೆ ಉಪಕೃತನಾಗಲಿಕ್ಕೆ, ಅವನ ಕೃತಜ್ಞತೆ ಸಲ್ಲಿಸಲಿಕ್ಕೆ ಒಂದು ಅವಕಾಶ ಐತಿಲ್ಲ. ಈ ಅವಕಾಶವೇ ಪುಣ್ಯಾತ್ಮರ ದೇವಸ್ಥಾನ, ಮಂದಿರ ಅಂತಕ್ಕಂಥದನ್ನ ತಿಳ್ಕೊಳ್ಬೇಕಾಗ್ಯದ. ಅದಕ್ಕೆ ಜಗತ್ತಿನಾಗ ಪುಣ್ಯಾತ್ಮರ ದೇವರಿಗೆ ನಾವೇನು ಕೊಡೋರಲ್ಲ, ದೇವರಿಗೆ ನಾವೇನು ಕೊಡೋರಲ್ಲ. ಆದ್ರೆ ಪುಣ್ಯಾತ್ಮರ ನಾವು ದೇವರಿಗೆ ಕೊಟ್ಟಿವಿ ಅಂತಕ್ಕಂಥ ಭಾವ ನಮ್ಮಲ್ಲಿ ಅದ. ನಮಗ ದೇವರು ಪುಣ್ಯಾತ್ಮರ ಎಲ್ಲವನ್ನ ಕೊಟ್ಟಾನ ಅಂತ ಹೇಳಿ ಅವನಿಗೆ ಕೊಡಾಕತ್ತಿದೀವಿ. ಅಂತೀರಿಲ್ಲ, ಕೊಟ್ಟು ಮರತಾನ್ರಿ ಅಂತೀವಿ ನಾವು, ಅಂತೀರಿಲ್ಲ. ನಮಗೆಲ್ಲ ಪರಮಾತ್ಮ ಕೊಟ್ಟಾನ ಅಂತೇಳಿ ಅವನಿಗೆ ಕೊಡಾಕತ್ತಿದೀವಿ ಬಂಧುಗಳೇ. ಅಕಸ್ಮಾತ್ ನಮಗ ಅವ ಕೊಡ್ಲಿ ಅಂದ್ರೆ ಅವನಿಗೆಲ್ಲಿ ಕೊಡ್ಲಿಕ್ಕೆ ಸಾಧ್ಯದ?
ಅದಕ್ಕೆ ಕೆರೆಯ ನೀರನ್ನ ಕೆರೆಗೆ ಚೆಲ್ಲು ಅಂತಕ್ಕಂಥ ಮಾತು ಹೇಳ್ತಾರ. ಅಂತ ಅಪರೂಪವಾಗಿರ್ತಕ್ಕಂಥ ಅಂತ ಅಪರೂಪವಾಗಿರ್ತಕ್ಕಂಥ ದೇಶದೊಳಗೆ ನಾವೆಲ್ಲ ಹುಟ್ಟಿದ್ವಿ ಪುಣ್ಯಾತ್ಮರೇ. ಕಲ್ಲಿಗೆ ದೇವ್ರಂತ ತಿಳ್ಕೊಂಡಿದ್ವಿ, ಕಟ್ಟಿಗೆಗೆ ದೇವ್ರಂತ ತಿಳ್ಕೊಂಡಿದ್ವಿ, ಮರ ದೇವ್ರಂತ ತಿಳ್ಕೊಂಡಿದೀವಿ. ಇವ್ ಎಲ್ಲಿ ತನಕ ತಿಳ್ಕೊಳ್ಳೋದು ಓತಕ್ಕಿದ್ರ ಪುಣ್ಯಾತ್ಮರೇ, ನಿನ್ನ ಅರಿವು ಆಗುತ್ತಾನ ತಿಳ್ಕೊಂಡು ಹೋಗೋದದ. ಯಾವಾಗ ನಿನ್ನ ಅರಿವು ಆಗ್ತದಲ್ಲ ಅವಾಗ ಪುಣ್ಯಾತ್ಮರು ಇವೆಲ್ಲ ಮರೆತು ಅವನಲ್ಲಿ ಬೆರಿದದು, ಅವನಲ್ಲಿ ಬೆರಿ ಸಲುವಾಗಿ ಇವೆಲ್ಲ. ಪುಣ್ಯಾತ್ಮರೇ, ನದಿ ದಾಟಬೇಕಾಗಿದ್ರ ಏನ್ ಬೇಕ್ರಿ? ಬೋಟ್ ಬೇಕಂತೀರಿ, ನಾವು ಬೇಕಂತೀರಿ. ದಾಟಿದ ಬಳಕ ನೀವು ಮನಿಗೆ ಹೋಗಾಗ ಅದನ್ನ ಬಿಟ್ಟು ಬರ್ತೀರಿ, ತಗೊಂಡು ಬರ್ತೀರಿ? ಬಿಟ್ಟೆ ಬರ್ತೀವಲ್ರಿ. ಯಾರೋ ಇಬ್ರು ಅಣ್ತಾಮ್ರ ತಲೆ ಮೇಲೆ ಇಟ್ಕೊಂಡು ಹೊಂಟಿರೋದು. ಬುದ್ಧ ಭಗವಾನ್ ಎದುರಿಗೆ ಬಂದಂತ, ಯಾಕ್ರೋ ನಾವು ತಗೊಂಡ್ ಹೊಂಟಿರಿ? ಇಲ್ರಿಪ್ಪ, ನಮಗ್ ನದಿ ದಾಟ್ಲಕ್ ಬಹಳ ಆಸರೆ ಆಗೈತಿ, ಇಂಥ ಉಪಕಾರ ಮಾಡಿರ್ತಕ್ಕಂಥ ನಾವ್ ಹೆಂಗ್ ಬಿಟ್ಟು ಹೋಗುದು ಅಂದ್ರತ್. ಅವಾಗ ಬುದ್ಧ ಹೇಳಿದತ್ತ, ಅದು ದಾಟ್ಲಕ್ ಸಾಧನ ಐತಿ, ತಗೊಂಡ್ ಹೋಗೋದಲ್ಲ. ಹಂಗ ಈ ಪ್ರಪಂಚದ ಮಧ್ಯದಲ್ಲಿ ಬಂದ ಪುಣ್ಯಾತ್ಮರೇ, ಈ ಬದುಕಿನ ಸಾಗರವನ್ನ ದಾಟಬೇಕಾಗಿತ್ತಂದ್ರ ಭವಸಾಗರ ಅಂತ ಕರೀತಾರ. ಈ ಭವಸಾಗರವನ್ನು ದಾಟಬೇಕಾಗಿತ್ತರ ಪುಣ್ಯಾತ್ಮರೇ, ನಮಗೊಂದಿಷ್ಟು ನೌಕೆಗಳಿರ್ತಾವ. ಆ ನೌಕೆಯನ್ನು ಬಳಸ್ಕೊಂಡು ನಾವೆಲ್ಲಿ ಹೋಗಿ ಮುಟ್ಟಬೇಕಂತ ನಮ್ಮ ಗಮ್ಯ ಸ್ಥಾನವನ್ನು ಮುಟ್ಟಬೇಕಾಗ್ತದೆ. ನಿಮಗ್ ಲೊಕೇಶನ್ ಕಳಿಸಿರ್ತಾರಪ್ಪ, ಎಲ್ಲಾ ಕಡೆದ ಕೊನೆಗೆ ಬಂದು ಇದು ನಿನ್ನ ಗಮ್ಯ ಸ್ಥಾನಕ್ಕೆ ನೀ ಬಂದು ತಲುಪಿರುತ್ತಿ ಅಂತ ಹೇಳ್ತೈತಿಲ್ಲದು. ಹಂಗ ನಾವು ಪುಣ್ಯಾತ್ಮರೇ ವೀರೇಶ್ವರನ ಗುಡಿ ಕಟ್ಟುದು, ಮೂರ್ತಿ ಇಡುದು ಕಾರಣ ಏನು ಅಂತಕ್ಕಿದ್ರ ನಮ್ದು ಒಳಗಿಂದ ಸ್ವಚ್ಛ ಮಾಡ್ಕೊಳ್ಳೋ ಸಲುವಾಗಿ ಅವನ ಮುಂದೆ ಕುಂತು ಪ್ರಾರ್ಥನೆ ಮಾಡೋದದ, ಅವನಿಗೆ ಕೃತಜ್ಞತೆ ಸಲ್ಲಿಸೋದದ, ಅವನಿಗೆ ಪುಣ್ಯಾತ್ಮರೇ ಧನ್ಯವಾದ ಹೇಳೋದದ. ಯಾಕೆ ಧನ್ಯವಾದ ಹೇಳೋದಕ್ಕಿದ್ರ, ಹೇ ಭಗವಂತ, ನನಗ ಮನುಷ್ಯನಾಗಿ ಹುಡ್ಸಿದಿ, ನಿನ್ನ ದಿವ್ಯವಾದ ಸ್ವರೂಪ ನೋಡ್ಲಕ್ ಕಣ್ಣು ಕೊಟ್ಟಿದಿ, ನಿನ್ನ ಸೇವಾ ಮಾಡ್ಲಕ್ ಕೈ ಕೊಟ್ಟಿದಿ, ನಿನ್ನ ಅಂಗಳಕ್ಕೆ ಬರ್ಲಿಕ್ಕ ನನಗ ಕಾಲ ಕೊಟ್ಟಿದಿ, ಪುಣ್ಯಕ್ಷೇತ್ರ ಯಾತ್ರೆ ಮಾಡ್ಲಕ್ ಕಾಲ ಕೊಟ್ಟಿದಿ, ಈ ನಿಸರ್ಗದ ಮಧ್ಯದಲ್ಲಿ ಬದುಕಲಿಕ್ಕ ಹಣ್ಣಿಟ್ಟಿದಿ, ಕುಡಿಲಿಕ್ಕೆ ನೀರಿಟ್ಟಿದಿ, ಇವೆಲ್ಲ ಸರೋವರ ಇಟ್ಟಿದೆಯಲ್ಲ, ನಿನಗ ನನ್ನ ಧನ್ಯವಾದಗಳು, ನನ್ನ ಕೃತಜ್ಞತೆಗಳು. ನಾನು ಸದಾವಕಾಲ ನಿನಗೆ ಉಪಕೃತನಾಗಿರ್ತನು, ನಿನ್ನ ಉಪಕಾರ ಯಾವಾಗಲೂ ಮರಿಲಾರ್ದಂಗ ನಾನು ಇರ್ತನು ಅಂತಕ್ಕಂಥ ಮಾತ ನಮ್ಮಲ್ಲಿ ನೆನಪಿರ್ಬೇಕಂತ. ಉಪಕಾರ ಮರಿಬಾರ್ದು. ಅದಕ್ಕೆ ಹೇಳ್ತಾರ ಪುಣ್ಯಾತ್ಮರೇ, ಉಪ್ಪು ಕೊಟ್ಟವನು ಮುಪ್ಪಾಗುತ್ತಾನ ಮರಿಬಾರ್ದು. ಹಂಗೆಲ್ಲ ಕಾರಣ ಆಗಿರ್ತಕ್ಕಂಥ ನೋಡ್ಬೇಕ್ರೆ ಎಂತೆಂತ ಡಾಕ್ಟರ್ ಇವತ್ತು ಪುಣ್ಯಾತ್ಮರು ಕೋಟಿ ಕೋಟಿ ಬರೀ ಓದಾಕ ರೊಕ್ಕ ಫೀಸ್ ಕಟ್ಟಿ ಬಂದಾರ ಅಂದ್ರು, ನಿನ್ನ ಪೇಷಂಟ್ ಅಥವಾ ನಿಮ್ಮ ಯಜಮಾನ ಬಹಳ ಸೀರಿಯಸ್ ಆಗ್ಯಾನ ಓದ್ ಹಾಸ್ಪಿಟ್ಲ್ಕ್ ಹಾಕೋ ಕಾಲಕ್ಕ ಡಾಕ್ಟರ್ ಎಲ್ಲ ಮೊದಲು ಪರೀಕ್ಷೆ ಮಾಡ್ಕೋತಾನ, ನಿನ್ನಿಂದ ಸೈ ತಗೋತಾನ ಮೊದಲು. ನಮ್ ಪ್ರಯತ್ನ ನಾವು ಮಾಡ್ತೀವಪ್ಪ, ಇನ್ನೆಲ್ಲ ಮ್ಯಾಲಿಂದ ದೇವ್ರ ಕಡೆ ಬಿಟ್ಟದ ವಿಚಾರ ಅಂತ ಹೇಳ್ತಾರ. ನಮ್ ಪ್ರಯತ್ನ ಎಲ್ಲ ನಾವು ಮಾಡ್ತೇವೆ, ಕೊನೆಗೆ ದೇವರ ಕಡೆ ಅಂತ ಹೇಳ್ತಾರ. ಅದಕ್ಕೆ ನಮ್ದು ಏನಾಗ್ಬೇಕಂತ ನಂಬಿಕೆ ಅಂತಕ್ಕಂಥದ್ದು ಏನದಲ್ಲ, ಅದ ನಮ್ಮನ್ನ ಕಾಯ್ತದ ಬಂಧುಗಳು. ದೇವರು ನಂಬಿಕೆ ಬೇಕು. ಯಾವಾಗ ಡಾಕ್ಟರ್ ಆದ್ರೂ ಕೂಡ ಅವನಿಗೆ ಪ್ರಾರ್ಥನೆ ಮಾಡ್ಬೇಕ. ನಾವಾದ್ರೂ ಅವನು ಮನುಷ್ಯನ ಕರೆ ಕಲ್ತಾನ ವಿದ್ಯೆ. ಎದಕ್ಕೆ ಕಲ್ತಾನ ತಕ್ಕಿದ್ರ ಪುಣ್ಯಾತ್ಮರೇ, ಯಾವ ಜೀವಿಗೆ ಪರಮಾತ್ಮನ ಆಶೀರ್ವಾದದ, ದೇವನ ಅನುಗ್ರಹದ ಆವಿಷ್ಯದ ರೇಸೆ ಇನ್ನ ಬಾಕಿ ಅದಲ್ಲ, ಅಂತ ರೋಗಿಗೆ, ಅಂತ ಪೇಷಂಟ್ಕ ಈ ಡಾಕ್ಟರ್ ಔಷಧ ನಡಿತೈತಿ. ದಾರ ಕಡದಿರ್ತಕ್ಕಂಥ ವ್ಯಕ್ತಿಗೆ ಯಾವ್ದು ತಂದು ಹಚ್ಚರು ಕೂಡ ಸಾಧ್ಯ ಇಲ್ಲ ಅಂತ ಬರೀತಾರ. ನೀವ್ ಅಂತೀರಿಲ್ಲ, ಒಂದು ದಾರ ಕಡದು ಬಂದಿತ್ರಿ, ಏನ್ ಮಾಡಕ್ ಸಾಧ್ಯ, ಎಷ್ಟು ಪ್ರಯತ್ನ ಮಾಡ್ರಿ ಕುಲ್ಲ ಆಯ್ತು ಅಂತ ಬರೀತೀರಿ. ಅದಕ್ಕೆ ನಮ್ಮ ಪ್ರಯತ್ನ ಒಂದು ಕಡೆ ಅದ, ಆ ಭಗವಂತನ ಇಚ್ಛಾ ಒಂದ್ ಕಡೆ ಅದ. ಅದಕ್ಕೆ ಪುಣ್ಯಾತ್ಮರೇ, ಭಗವಂತ ಒಂದು ದಿನ ರಾತ್ರಿ 12 ಗಂಟೆಕ ಒಬ್ಬ ವ್ಯಕ್ತಿ ಮನ್ಯಾಗ ಅವನು ಬದುಕಿನುದ್ದಕ್ಕೂ ಕೂಡ ತಿರುಗಿ ಬ್ಯಾಸತ್ ಬಂದ 7 ದಿವಸ ಊಟ ಇಲ್ಲ, ನೀರಿಲ್ಲ, ನಿದ್ರೆ ಇಲ್ಲ, ಕೂತು ಬಿಟ್ಟಿದ. ಪರಮಾತ್ಮ ಬಂದು ಕೇಳ್ದಲ್ಲಪ್ಪ, ಯಾಕೆ ಮಕ್ಕೋಬೇಕಾದ ಮನುಷ್ಯ ಮನ್ಕೊಂಡಿಲ್ಲ, ಉಣ್ಬೇಕಾದ ಮನುಷ್ಯ ಉಂಡಿಲ್ಲ, ಜೀವನ ಚಂದಾಗಿ ಕಳಿಬೇಕಾದ ವ್ಯಕ್ತಿ ಯಾಕೆ ಅನರ್ಥ ವ್ಯರ್ಥ ಮಾಡ್ಕೋತಾ ಇದ್ದಿ ಅಂತ ಹೇಳಿದಾಗ ಆ ಮನುಷ್ಯ ಅಂದತ್ತ, ಈ ಜಗತ್ತು ಶುದ್ಧ ಆಗಬೇಕು, ಜಗತ್ತು ತಿದ್ದಬೇಕಂತ ತಿಳ್ಕೊಂಡು ನನ್ನ ಆಸೆ ಆಕಾಂಕ್ಷೆ ನನ್ನ ಎಲ್ಲ ಬದುಕಿನ ಎಲ್ಲಾ ತ್ಯಾಗ ಮಾಡಿ ಬನ್ನಿ. ಕರೆ ಮನುಷ್ಯ ಈ ಜಗದಾನ ಜನ ನನ್ನ ಕಡೆ ಒಬ್ಬರು ನೋಡ್ಲಿಲ್ಲ, ನನ್ನ ಮಾತು ಯಾರು ಪರಿಪಾಲನೆ ಮಾಡುವರು ಅಂತ ತಿಳ್ಕೊಂಡು ಚಿಂತೆ ಆಗಿ ಕೂತೀನಿ ಅಂದತ್ತ. ಅವಾಗ ದೇವರಂದತ್ತ, ಸೃಷ್ಟಿ ಮಾಡಿದವ ನಾನ ಸುಮ್ ಕೂತೀನಿ, ನೀ ಯಾಕೆ ಗದ್ಲಕ್ ಬಿದ್ದಿದ್ಯ? ನಾ ಶುದ್ಧ ಮಾಡ್ಬೇಕತ್ತ ಒಮ್ಮೆ ಇಚ್ಛಾ ಮಾಡಿದ್ರ ಒಂದು ಕ್ಷಣದಾಗ ಶುದ್ಧ ಮಾಡ್ತಾನೆ. ಯಾಕಂದ್ರೆ ಶುದ್ಧ ಆಗದ್ ಗೊತ್ತಾಗೈತಿಲ್ಲ. ಮೊದಲೆಲ್ಲ ಪುಣ್ಯಾತ್ಮರ ನಮ್ಮ ಮಂದಿನ ಆ ಕಡೆದೆಲ್ಲ ಕಲಿತು ಕೈ ಕೊಡ್ತಿದ್ರು, ವೆರಿ ಗುಡ್ ಅಂತ ಕೈ ಕೊಡ್ತಿದ್ರೆ. ಯಾವಾಗ ಕೊರೋನಾ ಬತ್ತ ನೋಡ್ರಿ, ನಮಸ್ಕಾರ ಚಾಲು ಆತ. ಅದಕ್ಕೆ
ಪುಣ್ಯಾತ್ಮರ ಪ್ರಕೃತಿ ಯಾವ ಸಂದರ್ಭದಾಗ ನಮ್ಗೆ ಏನು ಕಲಿಸ್ತತಿ ಗೊತ್ತಿಲ್ಲ. ನಮಗೆಷ್ಟು ಆವಿಷ್ಯ ಅನ್ನೋದು ಪರಮಾತ್ಮ ಏನ್ ನಮ್ಗೆ ಯಾರು ಇಷ್ಟ ವರ್ಷ ಇಷ್ಟ ದಿವಸ ಗ್ಯಾರಂಟಿ ಯಾರೋ ಕೊಡಕ್ ಬರುದಿಲ್ಲ. ಈಗ ನೀವು ಬೆಳಗಾವಕ್ಕೆ ಹೋಗಿ ಪುಣ್ಯಾತ್ಮರೇ ಒಂದು ಬಕೆಟ್ ತಗೊಂಬರ್ರಿ, ನೀವು ಪ್ಲಾಸ್ಟಿಕ್ ಬಕೆಟ್ ತಗೊಂಬರ್ರಿ, ಒಂದು ಬುಟ್ಟಿ ತಗೊಂಬರ್ರಿ, ದನಗಳಿಗೆ ಮುಸ್ರಿ ಇಡ್ತಕ್ಕಂಥ ಬುಟ್ಟಿಗೆ ಗ್ಯಾರಂಟಿ ಕೊಡ್ತಾನ. ನಿಮ್ ಹೊಳೆ ಮೇಲೆ ನೀರ್ ಸೈತಕ್ಕಂಥ ಮೋಟ್ರಕ್ಕೆ ಗ್ಯಾರಂಟಿ ಕೊಡ್ತಾನ. ಯಾರು ಡಾಕ್ಟರ್ ಕಡೆ ಹೋಗ್ತಿರಿ ಹೋಗ್ರಿ, ಈ ಶರೀರಕ್ಕೆ ನಾ ಗ್ಯಾರಂಟಿ ಕೊಡ್ತಾನಂತ ಯಾವ ಹೇಳಾಕ್ ಬರ್ತತೀನೇನ್ರಿ? ಈ ಗ್ಯಾರಂಟಿ ಇಲ್ಲದ ಬದುಕಿನ ಪುಣ್ಯಾತ್ಮರ ಇಂಥ ಕೊಡ ನಾವು ಹೊತ್ಕೊಂಡಿದ್ದೀವಿ. ಹೊತ್ತ ಮಣ್ಣಿನ ಕೊಡ ಬಿತ್ತಂದ್ರೆ ಉಳಿಯದಮ್ಮ ಅಂತ ಬರೀತಾರ. ಅದಕ್ಕೆ ಅಂತ ಇದು ಹಸಿಯ ಮಣ್ಣಿನ ಕೊಡ ಅಂತ ಬರೀತಾರ, ಹುಸಿ ಅಂತಕ್ಕಂಥದ್ದು ಬರೀತಾರ. ಅಂತ ಕೊಡ ಪುಣ್ಯಾತ್ಮರೇ ಹೊತ್ಕೊಂಡು ನಾವು ಬಂದು ಬಳಕ ಈ ಕೊಡದಾಗ ನೀರ್ ಎಂತಾವ್ ತುಂಬಬೇಕು ಅಂತ ಕೇಳಿದ್ರ ಭಗವಂತನ ಭಕ್ತಿ, ಭಗವಂತನ ಧ್ಯಾನ, ಭಗವಂತನ ಚಿಂತನ ಅಂತಕ್ಕಂಥ ನೀರನ್ನ ಈ ಕೊಡದಾಗ ತುಂಬಿದ್ವಿ ಅಂದ್ರೆ ಪುಣ್ಯಾತ್ಮರೇ ಮತ್ತೆ ಮತ್ತೆ ನಮಗೆ ಜನ್ಮ ಬಂದಾಗ ಅದನ್ನು ಪುಣ್ಯಾತ್ಮರು ಬಾಗಿಸ್ಕೊಂಡು ಕುಡಿಯಾಕ ಬರ್ತದ. ಮತ್ತೆ ಬ್ಯಾರೆ ಬ್ಯಾರೆನ ತುಂಬ್ಕೊಂಡು ಕೂತಿದ್ವಿ ಅಂದ್ರೆ ಏನ್ ಮಾಡಕ್ ಸಾಧ್ಯ ಆಕತ್ರಿ? ಅದಕ್ಕೆ ನಿಮ್ಗೆಲ್ಲ ಕೂಡಿರ್ಬೇಕಾದ್ರೆ ಸ್ವಚ್ಛವಾಗಿ ಆಸನ ಹಾಸಿಸಿದ ಬಳಿಕ ನೀವೆಲ್ಲ ಕೂತೀರಿ. ನಾವು ಪುಣ್ಯಾತ್ಮರೇ ಯಾವಾಗ ಹೋಗ್ತೀವಿ ಅನ್ನೋದು ಗೊತ್ತಿಲ್ಲ. ಅಂತವ್ರ ಬಹುತೇಕ ಈ ಬಟ್ಟೆ ಮತ್ತೆ ತೊಳಿಲಿಕ್ಕೂ ಬರ್ತದ. ಅಂತವ್ರು ಇಲ್ಲಿ ಬಂದು ಕೂಡಿರ್ಬೇಕಾದ್ರೆ ಕೆಳಗ ಆಸನ ಇದ್ದಾಗ ಕೂತಿದೀವಿ. ಮತ್ತು ದೇವರು ಬಂದು ಇಲ್ಲಿ ಕೂಡಿರ್ಬೇಕಾಗಿತ್ತಂದ್ರ ಇದು ಹಸನ ಬೇಕಿಲ್ರಿ, ಇದು ಸ್ವಚ್ಛ ಬೇಕಿಲ್ರಿ. ಅದಕ್ಕೆ ಪುಣ್ಯಾತ್ಮರೇ ಇದನ್ನು ಸ್ವಚ್ಛ ಮಾಡೋ ಸಲುವಾಗಿ ಆ ಗುಡಿ ಸ್ವಚ್ಛ ಮಾಡೋದಲ್ಲ, ಈ ಗುಡಿ ಸ್ವಚ್ಛ ಮಾಡೋ. ಶರೀಫ ಹೇಳನ ಗುಡಿಯ ನೋಡಿರಿ ಅಣ್ಣ, ದೇಹದ ಗುಡಿಯ ನೋಡಿರಿ. ನಡೆದಾಡು ಗುಡಿ ಅಂತೇಳಿ ಯಾರು ಇದಕ್ಕೆ ನಡೆದಾಡು ಗುಡಿ ಎಷ್ಟು ಅಮೂಲ್ಯವಾಗಿರ್ತಕ್ಕಂಥದ್ದು. ಯಾಕೆ ಅಮೂಲ್ಯ ಅಂತ ಕೇಳಿದ್ರೆ ಪುಣ್ಯಾತ್ಮರೇ ಮನುಷ್ಯ ಜನ್ಮದಾಗನ ಪಡ್ಕೊಳಕ್ ಬರ್ತದೆ ಎಲ್ಲ. ಇದನ್ನು ಬಿಟ್ಟು ಮತ್ಯಾವ ಪಶು ಪಕ್ಷಿ ಯಾವಕ್ಕೂ ಸಾಧ್ಯ ಇಲ್ಲ. ಮನುಷ್ಯ ಜನ್ಮಕ್ಕೆ ಬಂದ ಮೇಲೆನ, ಈ ಮನುಷ್ಯ ಶರೀರ ಅಂತಕ್ಕಂಥದ್ದು ಇದ್ದ ಮೇಲೆನ ನಾವೆಲ್ಲ ಸಾಧನ ಮಾಡ್ಕೊಳಕ್ ಬರ್ತದ. ಇರ್ಲಿಲ್ಲ ಅಂದ್ರ ಬರುದಿಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕು ಅಂತ ಕೇಳಿದ್ರೆ ಪುಣ್ಯಾತ್ಮರೇ ಒಂದಿಷ್ಟು ಶರೀರನ್ನು ಬಳಸಾಕ ಕಲಿಬೇಕು. ಎಲ್ಲಿ ಬಳಸ್ಬೇಕು ಅಂತ ಕೇಳಿದ್ರೆ ಯಾರ್ಯಾರ ಪುಣ್ಯಾತ್ಮರೇ ನಿಮ್ಗೇನೇನು ಶಕ್ತಿ ಅನುಸಾರವಾಗಿ, ಯಾರು ಮೂರ್ತಿ ಮಾಡಕ್ ರೊಕ್ಕ ಕೊಟ್ಟಿರಿ, ಯಾರು ಗುಡಿ ಕಟ್ಟಾಕ ರೊಕ್ಕ ಕೊಟ್ಟಿರಿ. ನಮ್ಗೆ ಯಾನೂ ಇಲ್ಲಂದ್ರೆ ಪುಣ್ಯಾತ್ಮರೇ ಮುಂಜಾನೆ 9 ಗಂಟೆ ಹಿಡ್ಕೊಂಡು ಮಧ್ಯಾಹ್ನ 2:30 ತನ್ನ ತಲೆ ಮೇಲೆ ಕೊಡ ಹೊತ್ಕೊಂಡು 2-3 ಕಿಲೋಮೀಟರ್ ವರೆಗೆ ನಿರಂತರವಾಗಿ ಅವನ ಸಲುವಾಗಿ ಪುಣ್ಯಾತ್ಮರ ದಣದಿರ್ಲ. ಈ ದಣು ಪುಣ್ಯಾತ್ಮರ ಪರಮಾತ್ಮನಿಗೆ ಮನವರಿಕೆ ಆಗ್ತದೆ, ಬೇರೇಶ್ವರಿಗೆ ಮನವರಿಕೆ ಆಗ್ತದೆ. ಇಷ್ಟೆಲ್ಲ ನನ್ನ ಸಲುವಾಗಿ ದಣೆಯಾಕತ್ಯಾರಪ್ಪ, ನನ್ನ ಉತ್ಸವ ಮಾಡಾಕತ್ಯಾರ, ನನ್ನ ಆರಾಧನೆ ಮಾಡಾಕತ್ಯಾರತ್ತೇ ಅವಂತಾನ. ನೀವನ್ಬೇಕು ಇದು ನಂದಲ್ಲಪ್ಪ, ನಿನ್ನ ಉತ್ಸವಕ್ಕೆ ನನ್ನನ್ನು ಅತಿಥಿಯಾಗಿ ಕರ್ಕೊಂಡದಿ, ನಾನು ಅತಿಥಿಯಾಗಿ ಬಂದ ಅತಿಥಿಯಾಗಿ ಹೋಗು ಹಂಗ ನನಗೆ ನೀನು ಆಶೀರ್ವಾದ ಮಾಡ್ಬೇಕಂತ ತಿಳ್ಕೊಂಡು ಅವನಲ್ಲಿ ಆರಾಧನೆ ಮಾಡ್ಬೇಕಾಗ್ತದ, ಪ್ರಾರ್ಥನೆ ಮಾಡ್ಬೇಕು, ಕೊಂಡಾಡೋದು. ಅದಕ್ಕೆ ಮರಾಠಿ ಸಂತ ಬರೀತಾರೆ ಜ್ಞಾನೇಶ್ವರ, ಹರೇ ಮುಖ್ಯ ಮನ ಹರೇ ಮುಖ್ಯ ಮನ ಪುಣ್ಯಾಚ ಗಣನೆ ಪೂರ್ಣ ಕರಿ ಅಂತ ಹೇಳ್ತಾರೆ. ದೇವಾದಾರಿ ಉಪಾಕ್ಷಣ ಬರಿ ಸಾಧಲೆಯೂ ಮುಕ್ತಿಚಾರಿ ಅಂತ ಬರೀತಾರೆ. ದೇವನ ದ್ವಾರ ಬಾಗಲದೊಳಗೆ ಒಂದು ಕ್ಷಣ ನೀವು ಹೆಂಗ ನಿಲ್ಬೇಕಂತ ಕೇಳಿದ್ರ ಎಲ್ಲಾ ಮರೆತ ನಿಲ್ಬೇಕಂತ ನೋಡಿ. ಎಲ್ಲಾ ಮರೆತ ಅವನು ಬಾಗಲದಾಗ ನಿತ್ರ ಪುಣ್ಯಾತ್ಮರ ದಿವ್ಯವಾದ ದರ್ಶನ ಕೊಡ್ತಾನ. ಅದಕ್ಕೆ ಹೇಳ್ತಾರೆ ಪುಣ್ಯಾತ್ಮರು, ದೇವಾಮಿ ತುಜ ಸೋನಾರ್ ತುಜ ನಾಮಾಚ ವ್ಯವಹಾರ. ಏ ಭಗವಂತ, ನಾನು ನಿನ್ನ ಪತ್ತಾರದಿನಪ್ಪ, ನಿನ್ನ ನಾಮ ಅಂತಕ್ಕಂಥ ಹೆಸರಿನ ಮೇಲೆ ನನ್ನ ವ್ಯಾಪಾರ ನಡೆದದ, ನಿನ್ನ ಬಿಟ್ಟು ಯಾವುದೂ ಇಲ್ಲ ಅಂತಕ್ಕಂಥ ಮಾತು ಬರೀತಾರ. ಅದಕ್ಕೆ ಪುಣ್ಯಾತ್ಮರೇ ದೇವಾದ್ವಾರಿ ಹುವಕ್ಷಣ ಬರಿ ಸಾಧಲು ಮುಕ್ತಿಚಾರಿ ಅಂತಕ್ಕಂಥ ಮಾತು ಬರೀತಾರ. ಅದಕ್ಕೆ ದೇವರಿಗೆ ನಾವೇನು ಕೊಡ್ಬೇಕಾಗೈತಿ ಅಂತ ಕೇಳಿದ್ರೆ, ಭಗವಂತನಿಗೆ ಏನು ಸಲ್ಲಿಸ್ಬೇಕು ಅಂತ ಕೇಳಿದ್ರೆ ಪುಣ್ಯಾತ್ಮರೇ ನಮ್ಮ ಹೃದಯವನ್ನ ಇದನ್ನ ಸಮರ್ಪಣಾ ಭಾವ ಅಂತ ಬರೀತಾರ. ನಮ್ಮ ಮನಸ್ಸು ಏನು ಮಾಡಿದ್ರು ನಿಲ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಮನಸ್ಸು ನಿಲ್ಲಿಸು ಗದ್ದಲಕ್ಕೆ ನಾವು ಹೋಗೋದು ಬೇಕಾಗಿಲ್ಲ. ನಾವು ಮಾಡ್ತಕ್ಕಂಥ ಕಾರ್ಯವೆಲ್ಲ ಭಗವಂತ ನೋಡಾಕತ್ಯಾನ, ನಾನು ಮಾಡ್ತಕ್ಕಂಥ ಕಾರ್ಯ ಎಲ್ಲ ಪರಮಾತ್ಮಂದ ಐತಿ ಅಂತಕ್ಕಂಥ. ಯಾಕಂದ್ರ ನೋಡಿರ್ಬೇಕ್ರ ಸಾಲಿ ಒಳಗ ಮಾಸ್ತರ ಹುಡುಗರಿಗೆ ಪಾಠ ಮಾಡ್ತದಂತ. ಆ ಪಾಠ ಮಾಡೋ ಮಾಸ್ತರ್ಗೆ ಒಂದು ಮಗ ಹುಟ್ಟಿತ್ತಂತ. ಆ ಮಗನ ಹಣೆಬರವನ್ನು ತಾನ ಬರಿಬೇಕ ತಿಳ್ಕೊಂಡು ಬ್ರಹ್ಮದೇವನನ್ನ ಕುರಿತು ತಪಸ್ಸರಿ ಮಾಡ್ತದಂತ. ಬ್ರಹ್ಮ ಪ್ರತ್ಯಕ್ಷ ಆದಪ್ಪ, ಯಾಕ ನನ್ನ ಕುರಿತು ಯಾಕ ತಪಸ್ಸರಿ ಮಾಡ್ತೇನ, ನಾನು ನಿತ್ಯ 100 ಮಕ್ಕಳಿಗೆ ಪಾಠ ಮಾಡ್ತಾನೋ, ನನಗೆ ಇವತ್ತೊಂದು ಮಗ ಹುಟ್ಟಿದ, ಆ ಮಗನ ಹಣೆಬರ ನಾನ ಬರಿಬೇಕಾಗೈತಿ, ನಿನ್ನ ಅನುಗ್ರಹ ಬೇಕು ಅಂದ. ಯಾರು ಬೇಡ ಅಂತಾರ, ಬರಿ ಅಂದ.
ಮಗ ಬೆಳೆದು ದೊಡ್ಡವಾಗಿ ಅವನು ಸ್ಕೂಲಿಗೆ ಬರಾಕತ್ತ. ಬಂಧುಗಳು ಅವನ ಹಣೆ ಬರ ಬರಿಬೇಕಂತ ಮಾಸ್ತರ್ ತಯಾರಾದ. ಬ್ರಹ್ಮ ಏನ್ ಮಾಡ್ತಾನಂತಕ್ಕಿದ್ರ ಇಡೀ ಕ್ಲಾಸ್ನಾಗ ಇರ್ತಕ್ಕಂಥ ಎಲ್ಲಾ ಹುಡುಗರನ್ನ ಆ ಮಾಸ್ತರ್ ಮಗನಂಗ್ ಮಾಡಿಟ್ಟು ಬಿಡ್ತಾನ. ಮಾಸ್ತರ್ ಮಗನಂಗ ಮಾಡಿಟ್ಟ. ಮಾಸ್ತರ್ಗೆ ದೊಡ್ಡ ಚಿಂತೆ ಆಯ್ತು, ನನ್ ಮಗ ಎಲ್ಲದ, ನನ್ ಮಗ ಎಲ್ಲರೂ ಒಂದ ಕಾಣಕತ್ತಾರ, ಈ 100 ಮಕ್ಕಳೊಳಗ ನನ್ನ ಮಗ ಯಾವ ಅನ್ನೋದು ಅವನಿಗೆ ತಿಳಿಲಿಕ್ಕೆ ಗದ್ದಲ್ ಹಿಡಿತು. ಮತ್ತೆ ಕುರಿತು ಬ್ರಹ್ಮನ ಕುರಿತು ಮತ್ತೆ ತಪಸ್ಸರಿ ಮಾಡ್ಲಕ್ಕತ್ತ. ಯಾಕಪ್ಪ ನಿನಗೆ ಬರ್ಲಿಕ್ಕೆ ಪರ್ಮಿಷನ್ ಕೊಟ್ಟಿನಿ, ಮತ್ತ್ಯಾಕೆ ಹೊಳ್ಳಿದಿ ಎಂದ. ಅವಾಗ ಎಲ್ಲರನ್ನು ಒಂದ ತರ ಮಾಡಿಟ್ಟಿದಿ, ಮತ್ತ ನನ್ನ ಮಗ ಆತ ಇವನತ್ತನ ಹೆಂಗ ಗುರುತು ಹಿಡಿಲಿ, ನನ್ನ ಮಗನ ಹಣೆ ಬರ ನಾನು ಹೆಂಗ ಬರೀಲಿ ಅಂತ ಹೇಳಿದಾಗ ಅವಾಗ ದೇವ್ರು ಹೇಳಿದಂತ, ನೀನ್ ಎಷ್ಟು ಮಕ್ಕಳಿಗೆ ಕಲಸಾಕತ್ತಿದಿಲ್ಲ ಅವೆಲ್ಲ ಮಕ್ಕಳು ನನ್ನೋದವ ತಿಳ್ಕೊಂಡು ಬರೆದು ಬಿಡು, ಅದ್ರಾಗ ನಿನ್ನ ಮಗನು ಇರ್ತಾನು ಅಂತಕ್ಕಂಥ ಮಾತು ಹೇಳಿರ್ತಾರೆ. ಹಂಗ ನಮ್ಮಲ್ಲಿ ಎಲ್ಲ ನಂಬುವಂತಕ್ಕಂಥ ಭಾವ ಬರಬೇಕು. ಎಂತ ದೊಡ್ಡ ಪ್ರಾರ್ಥನೆ ಮಾಡ್ಯಾನಂತೀರಿ ಬಸವಣ್ಣ. ನಮಗ್ ವಚನ ಸರಳ ಅನಿಸ್ಯದ. ನಮ್ಮ ಮಕ್ಕಳು ಶಾಲ್ಯಾಗ ಸಹಿತ ನಮ್ಮ ಮಕ್ಕಳು ಹೇಳ್ತಾವ ವಚನವನ್ನು. ಆದ್ರೆ ಆ ವಚನದೊಳಗೆ ಎಂತ ಅರ್ಥ ಇಟ್ಟಾನ, ಆ ವಚನದೊಳಗೆ ಎಂತ ಭಾವ ತುಂಬ್ಯಾನ, ಆ ವಚನದೊಳಗೆ ಎಂತ ಪುಣ್ಯಾತ್ಮರ ಸಂಬಂಧವನ್ನು ಕೊಂಡಿ ಹಾಕ್ಯಾನಂತ ಕೇಳಿದ್ರ, ಇವನಾರವ 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 ಎಂದೆನಿಸದಿರು, ಇವ ನಮ್ಮವ ಪುಣ್ಯಾತ್ಮರೇ ನಿಮ್ಮ ಮಾಮನೆ ಮಗನೆಂದೆನಿಸುವಂತಕ್ಕಂಥ ಮಾತು ಬರೀತಾರೆ. ಎಂತ ಪ್ರಾರ್ಥನೆ ಮಾಡ. ಸಣ್ಣ ಬುದ್ಧಿ ಕೊಡಬೇಡ ನನಗ. ಮಾಸ್ತರ್ ಹೆಂಗ ತಂದ ಮಗನ ಹಣಿವಾರ ಬರಿಬೇಕಂತ ಮಾಡ್ಯಾನ, ಅಂತ ಬುದ್ಧಿ ನನಗ್ ಕೊಡಬೇಡ. ಎಂತ ಬುದ್ಧಿ ಕೊಡು ಅಂತ ಕೇಳಿದ್ರ, ವಿಶಾಲ ಜಗತ್ತ ಪುಣ್ಯಾತ್ಮರೇ ನೋಡ್ರಿಬೇಕಾರ. ಒಂದು ನೀರಿನ ಹನಿ ಬೆಳಗಿನ ಜಾವ ಇಬ್ಬನಿ ಬಂದಾಗ ಇಬ್ಬನಿ ಹನಿ ಒಂದು ಹುಲ್ಲಿನ ಎಲೆ ಮೇಲೆ ನಿಂತತ್ತು. ಹುಲ್ಲಿನ ಎಲೆ ಮೇಲೆ ನಿಂತಿತ್ತು. ಆ ಹುಲ್ಲು ಕೇಳಿತತ್ತ, ಯಾರ ದಾರಿ ಕಾಯಕತ್ತಿದಿ ಅಂತ. ನಾ ಅವನ ದಾರಿ ಕಾಯಕತ್ತೀನಿ, ಅವ ಬಂದಂದ್ರ ಆವ್ಯಾಗಿ ಮತ್ತೆ ಮೇಲ್ ಹೋಗ್ತಾನೆ. ಅವಾಗ ಎಲಿ ಹೇಳ್ತಂತ, ನಾನ್ ನಿನ್ನ ಹೊತ್ಕೊಂಡು ನಿಂತೀನಿ, ನಂದೇನ್ ನಿನಗೆ ಸಂಬಂಧ ಇಲ್ಲ. ಆ ಎಲಿ ತಂದೊಂದಿಷ್ಟು ಅಹಂಕಾರ ಹೇಳ್ತತ, ನಾನ ನಿನ್ನ ಚೆಲ್ಲಿ ಬಿಟ್ಟಿನಂದ್ರೆ ಹೆಂಗ್ ಹೋಗ್ತಿ ಅಂತ ಕೇಳಿತ. ಅವಾಗ ಹನಿ ಹೇಳ್ತಂತ, ಮ್ಯಾಲಿಟ್ಕೊಂಡೆ ಅಂದ್ರ ಆವಿಯಾಗಿ ಆಕಾಶಕ್ಕೆ ಹೋಗ್ತಾನು, ತೆಳಗ ಚೆಲ್ಲಿದೆ ಅಂದ್ರ ಭೂಮಿಯಾಗ ನನ್ನಂತ ಹನಿ ಹನಿ ಜರಿಗಳು ಎಷ್ಟದಾವ ಹೋಗಿ ಅವರನ್ನು ಕೊಡ್ತಾನು, ಮತ್ತೆ ನಾ ಸಾಗರಾಗ ಹೊರಗೆ ಬರ್ತಾನು, ಮತ್ತೆ ಸಮುದ್ರವನ್ನು ಸೇರ್ತನು, ಮ್ಯಾಲ ಆವಿಯಾಗಿ ಹೋಗ್ತಾನು ಅಂತಕ್ಕಂಥ ಮಾತು. ಒಟ್ಟಿನ ಮೇಲೆ ನನ್ನ ಗುರಿ ಏನಾಗಬೇಕಂತ ಕೇಳಿದ್ರೆ, ಮನುಷ್ಯ ಜನ್ಮ ಪರಮಾತ್ಮ ಕೊಟ್ಟಾನ, ಕೊಟ್ಟಿರ್ತಕ್ಕಂಥ ಭಗವಂತನಿಗೆ ಒಂದಿಷ್ಟು ಉಪಕೃತನಾಗಬೇಕು ಅಂತಕ್ಕಂಥ ಭಾವ ಬೇಕು. ಒಂದಿಷ್ಟು ನಂದ ಸಣ್ಣ ಬುದ್ಧಿಯನ್ನು ಬಿಟ್ಟು ವಿಶಾಲತೆ ಬರಬೇಕು ಪುಣ್ಯಾತ್ಮರ, ವಿಶಾಲತೆ. ಅದಕ್ಕೆ ಬಲ್ಲವ್ರು ಹೇಳ್ತಾರ, ಪುಣ್ಯಾತ್ಮರೇ ಹೊರಗಿನ ಹೊಲ ಎಲ್ಲ ಒಣಗಿದ್ರೆ ಚಿಂತಿಲ್ಲ, ಹೊರಗಿನ ಹೊಲ ಎಲ್ಲ ಪುಣ್ಯಾತ್ಮರೇ ಏನಂತೀರ ಬರಗಾಲ ಬಂದ್ರೆ ಚಿಂತಿಲ್ಲ, ಈ ಹೃದಯ ಹೊಲ ಅಂತಕ್ಕಂಥದ್ದು ಐತಿಲ್ಲ, ಪ್ರೀತಿ ಪ್ರೇಮ ಮಮತೆ ಅಂತಕ್ಕಂಥದ್ದು ಐತಲ್ಲ, ಬಹುತೇಕ ನೀವೆಲ್ಲೂ ಪ್ರೀತಿದಿಂದ ಅತ್ಯಂತ ಮಮತೆಯಿಂದ ಬಹುತೇಕ 200 ಕಿಲೋಮೀಟರ್ ಮೇಲಿಂದ ಅಲ್ಲಿ ಹಿಡ್ಕೊಂಡ ಪುಣ್ಯಾತ್ಮರ ನನ್ನನ್ನು ಕರ್ಕೊಂಡು ಬಂದಿರಿ ಅಂದ್ರೆ ಇದಕ್ಕೆ ಪ್ರೀತಿ ಅಂತ ಕರೀತಾರೆ, ಇದಕ್ಕೆ ಮಮತೆ ಅಂತ ಕರೀತಾರೆ. ಅಂತ ಮಮತೆ. ಅದಕ್ಕೆ ಬಹಳ ಮಂದಿ ಪುಣ್ಯಾತ್ಮರು ಏನು ಅಂತ ಕೇಳಿದ್ರ, ರವೀಂದ್ರನಾಥ್ ಟ್ಯಾಗೋರ್ ಅವರು ದೇವರ ಮುಂದೆ ನಿಂತು ಪ್ರಾರ್ಥನೆ ಮಾಡಿದಾರತ್ತ. ಏನು, ಇಲ್ಲೆಷ್ಟು ಜನ ಸೇರ್ಯಾರಲ್ಲ ಅವರನ್ನು ಪ್ರೀತಿ ಮಾಡ್ತಕ್ಕಂಥ ಬುದ್ಧಿ ನನಗ ಕೊಡು, ಆ ಜನರಿಗೆಲ್ಲ ಎಂತ ಬುದ್ಧಿ ಕೊಡತ್ತ, ನನ್ನನ್ನು ಪ್ರೀತಿ ಮಾಡ್ತಕ್ಕಂಥ ಬುದ್ಧಿಯನ್ನು ಕೊಟ್ಟು ಬಿಡಪ್ಪ. ಇದಕ್ಕಿಂತ ದೊಡ್ಡ ಸಂಪತ್ತೇನು ಯಾವುದು ಬೇಡ. ಪ್ರತಿಯೊಬ್ಬ ಭಕ್ತನ ಅಂತರಂಗದಲ್ಲಿ ಒಂದಿಷ್ಟು ಜಾಗ ಕೊಟ್ರಂದ್ರ ಅದು ನಿಜವಾಗಿರ್ತಕ್ಕಂಥ ಸ್ವರ್ಗ ಆಗ್ತದ, ದೇವ ಮನಿ ಆಗ್ತದ ಅಂತಕ್ಕಂಥ ಮಾತು ಬರೀತಾರೆ. ಅದಕ್ಕೆ ಪುಣ್ಯಾತ್ಮರೇ ಇಲ್ಲಿ ನಾವೇನ್ ತುಂಬಬೇಕು ಅಂತಕ್ಕಿದ್ರೆ ಪ್ರೀತಿ ವಾತ್ಸಲ್ಯ ಮಮತೆ ಅಂತಕ್ಕ ತುಂಬಬೇಕು ಹೊರತಾಕ್ಯರೆ ರಾಗ ರೋಷ ದ್ವೇಷಗಳನ್ನ ನಾವು ಅಕಸ್ಮಾತ್ ಹೊಟ್ಟೆ ಕಿಚ್ಚನ್ನು ತುಂಬಿಕೊಂಡು ಕೊಟ್ಟಿವಿ ಅಂದ್ರೆ ಪುಣ್ಯಾತ್ಮರೇ ಆ ಹೊಟ್ಟೆ ಕಿಚ್ಚ ನಮ್ಮನೊಂದು ದಿವಸ ಪುಣ್ಯಾತ್ಮರ ಸುಟ್ಟೇ ಸುಡ್ತದ. ಅದಕ್ಕೆ ನಾವೆಲ್ಲರೂ ಏನಾಗ್ಬೇಕು ಅಂತ ಕೇಳಿದ್ರೆ ಪುಣ್ಯಾತ್ಮರೇ, ಈ ಪುಣ್ಯಾತ್ಮರಿಗೆ ದೇವರು ಒಮ್ಮೆ ಪರಮಾತ್ಮ ಭೇಟಿ ಯಾಕೆ ಕೇಳ್ತಾನಂತ, ಏನ್ ಬೇಕು ನಿನಗಂತ. ಗುರು ಶಿಷ್ಯರಿಗೆ ಕೇಳಿದಂತ ಏನು ಬೇಕು ನಿಮಗತ್ತೇಳಿ, ನಮ್ಮಂತವ್ರಾಗಿರೋ ಲಕ್ಷ್ಮಿನ ಕೊಡು, ಬಂಗಾರ ಕೊಡು, ಬೆಳ್ಳಿ ಕೊಡತ್ತ ಬೇಡ್ಕೊಳ್ಳೋರು. ಆದ್ರೆ ಅವ್ರು ಬೇಡಿದ್ರಂತ, ನನಗೇನು ಬೇಕಾಗಿಲ್ಲ, ಈ ಭೂಮಿ ತರಣ ಮೇಲೆ ಧರಣಿತಿನ ಮೇಲೆ ಭಕ್ತರು ಅಂತಕ್ಕಂಥ ಏನು ಜನ ಅದಲ್ಲ
ಆ ಎಲ್ಲ ಭಕ್ತರಿಗೆ ಭಾಗ್ಯ ಕೊಟ್ಟು ಬಿಡು, ನನ್ನ ಮಕ್ಕಳಿಗೆ ಬಡತಾನವನ್ನು ನೀಡುವಂತಕ್ಕಂಥ ಮಾತು ಬೇಡ್ಕೊಂತಾರಂತ. ಇದು ಪುಣ್ಯಾತ್ಮರೇ. ಅದಕ್ಕೆ ಬಲ್ಲವ್ರು ಏನ್ ಹೇಳ್ತಾರ ಕೇಳಿದ್ರೆ, ಸರ್ವೇ ಜನ ಸುಖಿನೋ ಭವಂತು ಅಂತೂ ಬರೀತಾರ. ನಮ್ಮ ಋಷಿಗಳ ಪ್ರಾರ್ಥನೆ ಏನು ತಕ್ಕಿದ್ರ, ಜಗತ್ತಿನ ಎಲ್ಲ ಜನರಿಗೆ ಒಳಿತಾಗಲಿಪ್ಪ, ಎಲ್ಲ ಜನರಿಗೆ ಒಳಿತಾಗಲಿ. ಆ ಒಳಿತದೊಳಗ ನಾನು ಇರ್ತನು ಅಂತಕ್ಕಂಥ ಮಾತು ಬರೀತದ. ನದಿ ಹರಿತದ, ಎದ್ರ ಸಲುವಾಗಿ ಹರಿತದ ಅಂತ ಕೇಳಿದ್ರೆ, ಜಗತ್ತನ್ನು ಸ್ವಚ್ಛ ಮಾಡೋ ಸಲುವಾಗಿ ನಿರಂತರವಾಗಿ ಹರಿತದ. ಅಕಸ್ಮಾತ್ ಪುಣ್ಯಾತ್ಮರ ನದಿ ಹರಿದು ನಿಂತಂದ್ರ ಗತಿ ಏನಾಗ್ತದಂದ್ರ ಪುಣ್ಯಾತ್ಮರ ಜೀವನ ವ್ಯರ್ಥ ಆಗ್ತದ. ನೀವೆಲ್ಲ ಪುಣ್ಯಾತ್ಮರು ಒಂದಿಷ್ಟು ಸಮಯ ಹೆಚ್ಚು ಕೊಟ್ಟು ಬಂದು ತಾವೆಲ್ಲ ಕೂತ್ಕೊಂಡ್ರಿ ಅಂದ್ರ ನಿಜವಾಗಿ ಅದು ಪ್ರವಚನ ಪುಣ್ಯಾತ್ಮರ ಭಗವಂತನ ದರ್ಶನ ಆಗ್ತದ. ಇವತ್ತಿನ ಪ್ರವಚನ ಏನು ಅಂತ ಕೇಳಿದ್ರೆ ಪುಣ್ಯಾತ್ಮರ ಬೀರ ದೇವರ ಜೀವನ ದರ್ಶನ ಅಂತಕ್ಕಂಥದನ್ನ. ಯಾಕಂದ್ರ ಆ ಬೀರೇಶ್ವರ ಹುಟ್ಟಬೇಕಾಗಿತ್ತಂದ್ರ ಎಲ್ಲ ಮರ್ತ ಲೋಕದ ಎಲ್ಲಾ ದೇವರು ಹೋಗ್ತಾರ. ಬಾಣೇಶ್ವರ ದೈತ ಬಹಳ ಪುಣ್ಯಾತ್ಮರ ಪೀಡ ಹಾಕ್ಯಾನ ಮಂದಿಗೆಲ್ಲ. ಅವ್ ಹೆಂಗಿದ್ದಾತಕ್ಕ ಉಸಲು ಬಿಟ್ಟು ಉಸಲು ತಗೊಂಡ್ರ 5 ಕಿಲೋಮೀಟರ್ ಮನುಷ್ಯ ಒಳಗ ಮುಗನ್ಯಾಗ ಬರ್ತದ. ಅಂತ ದೈತಿದ್ದತ್ತ. ಅಂತ ದೈತನ ಸಂಹಾರ ಮಾಡ್ಬೇಕಾರೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತಕ್ಕಂಥ ಸಂದೇಶ ಬಂದಾಗ ಎಲ್ಲ ದೇವತೆಗಳು ಕೂಡ ಭಗವಂತನ ಮುಂದೋಗಿ ಪ್ರಾರ್ಥನೆಯನ್ನು ಮಾಡಿದಾಗ, ಆರಾಧನೆ ಮಾಡಿದಾಗ ನನ್ನ ವಂಶನೇ ಆ ವೀರೇಶ್ವರಾಗಿ ಆ ಸಂಹಾರ ಮಾಡ್ಲಿಕ್ಕೆ ಕಳಿಸ್ಕೊಡ್ತಾನೆ ಅಂತಕ್ಕಂಥ ಮಾತು ಹೇಳಿರ್ತಕ್ಕಂಥದ್ದು. ಅಂತ ಅಪರೂಪದ ಯುಗ ಪುರುಷನ ಭಂಡಾರದ ಒಡೆಯನನ್ನ ನಿಮ್ಮೂರಿಗೆ ಪುಣ್ಯಾತ್ಮರು ಬರಮಾಡಿಕೊಂಡಿರಿ. ನೋಡ್ರಿ, ಎಲ್ಲಿಂದ ಸಂಬಂಧಗಳಾಗಿ ಬಂದಿರತಕ್ಕಂಥದ್ದು ಪುಣ್ಯಾತ್ಮರೇ. ಆತನ ವಿಶೇಷವಾಗಿರ್ತಕ್ಕಂಥ ಎಂಡಿ ತಾಲೂಕಿನ ಪುಣ್ಯಾತ್ಮರೇ, ಶಿರಾಡೋನ ಗ್ರಾಮದ ಇವನ ಮೂಲ ಸ್ಥಾನ. ಅಲ್ಲಿಂದ ಎಲ್ಲೆಲ್ಲೂ ಲೋಕ ಸಂಚಾರ ಮಾಡ್ತಾ ಬಂದಿರತಕ್ಕಂಥ ತಾಯಿ ಸೂರಮ್ಮನ ಉದರದಿಂದ ಜನಿಸಿ ಕಳವಿ ಹೆಂಗ ಕೃಷ್ಣ ಭಗವಂತನ ಚರಿತ್ರೆ ಐತೆ ಹಂಗೇ ಬೀರೇಶ್ವರದ ಚರಿತ್ರೆ ಅಂತದ. ಅಂತ ಚರಿತ್ರೆಯನ್ನು ಒಂದಿಷ್ಟು ನಿಮಗೆ ಒಳಗೆ ಕೂಡಿಸ್ಕೊಂಡು, ಬಹುತೇಕ ಇವತ್ತು ಅವನ ನಾಟಕನ ಐತಿ ಕಾಣ್ತದೆ. ಇವತ್ತಿಗೆ ಅವ್ರ ಚರಿತ್ರೆನ ನಾಟಕ ಐತಿ. ನಾಟಕ ತಾವೆಲ್ಲ ನೋಡ್ರಿ, ದೇವರ ಚರಿತ್ರೆಯನ್ನು ಕಲಿಸ್ರಿ. ದೇವ್ರ ಶಿವಾಜಿ ಮಹಾರಾಜರದು, ಬಸವಣ್ಣರದು, ಪುಣ್ಯಾತ್ಮರೇ ಚೆನ್ನಮ್ಮಂದು ಇಂಥವೆಲ್ಲ ಕಥೆಗಳನ್ನು ಮಕ್ಕಳಿಗೆ ಹೇಳಕ್ಕೆ ಪ್ರಯತ್ನ ಮಾಡ್ರಿ. ನೀವೆಲ್ಲ ಇದನ್ನ ಬಿಟ್ಟು ಮನೆಯೊಂದು 3 ಬಾಗಿಲತ್ ನೋಡ್ಕೊಂತ ಕೂತಿರಿ ಅಂದ್ರ ನೋಡಿದವರೆಲ್ಲ ಮನೆಯೊಂದು 3 ಬಾಗಿಲು ಮಾಡ್ಕೊಂಡು ಅತ್ತಿಗಂದಲತ್ತ ಹೊಂದಾಣಿಕೆ ಮಾಡ್ಕೊಂಡು ಇದ್ರೆ ಇರ್ಲಿ ನಿನ್ನ ಮಗನ ಕರ್ಕೊಂಡು ಹೋಗ್ತಾನಂದ ತಾಕಿ ಸೊಸಿ. ಮನೆಯೊಂದು 3 ಬಾಗಿಲು ನೋಡ್ಯಾರಲ್ಲ, ಹಂಗಾಗ್ಬಾರ್ದು. ಅದಕ್ಕೆ ಬಂಧುಗಳೇ, ತಾವೆಲ್ಲರೂ ವಿಶೇಷವಾಗಿರ್ತಕ್ಕಂಥ ಇನ್ನೊಂದು 4 ದಿವಸ ನಿಮ್ಮ ಸಿರಿಯಲ್ ಎಲ್ಲ ಬಂದ್ ಮಾಡಿ ಹೆಚ್ಚು ಸಮಯವನ್ನು ಮಹಾತ್ಮವರ ಮಾತಿನ ಕಡೆ ಕೊಡ್ತೀರಿ ಅಂತಕ್ಕಂಥ ಭರವಸೆ. ಮತ್ತೊಮ್ಮೆ ಆ ಬೀರಲಿಂಗೇಶ್ವರ ಸ್ವಾಮಿ ಆಶೀರ್ವಾದ, ಕಲ್ಮೇಶ್ವರ ಆಶೀರ್ವಾದ ಈ ಊರಿಗೆ ನಿಮಗೆಲ್ಲ ದೊರಲಿ ಅಂತ ಹೇಳಿ ಇವತ್ತಿನ ನನ್ನ ಪ್ರವಚನ ಸೇವೆಯನ್ನ ಆ ಬೀರೇಶ್ವರರ ಪಾದಕಮಲಕ್ಕೆ ಅರ್ಪಿಸಿ ನನ್ನ ಮಾತ ಪೂರ್ಣಗೊಳಿಸ್ತೀನಿ. ಎಲ್ಲರಿಗೂ ಶರಣ.